ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರಿಯರ್ ಎನ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಪಂಜಾಬ್ ನ್ಯಾಷನಲಿಂದ ಬಿಟ್ಟಿರೋ ಅಪ್ರೆಂಟಿಸ್ ಕಾಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಈಗ ತಾನೇ ಡಿಗ್ರಿ ಮುಗಿಸ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಮುಗಿಸ್ಬಿಟ್ಟು ಜಾಬ್ ಸರ್ಚ್ ಮಾಡ್ತಿರೋರಿಗೆ ಇದು ಕರಿಯರ್ಗೆ ಒಳ್ಳೆ ಬ್ರೇಕ್ ತರೋ ಒಂದು ಅವಕಾಶ ಕೊಟ್ಟಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ. ಟೋಟಲ್ಲು 5138 ಸೀಟ್ಸ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಸ್ಟಾರ್ಟ್ ಡೇಟ್ ಬಂದು 8/2/2026ರಿಂದ 24/2/2026 ಇದೆ. ಅಂದರೆ ಫೆಬ್ರವರಿ 24ವರೆಗೂ ಲಾಸ್ಟ್ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡೋರಿದ್ರೆ 24 ಒಳಗಡೆನೇ ಅಪ್ಲೈ ಮಾಡಬೇಕು. ಇದಕ್ಕೆ ಎಲಿಬಿಲಿಟಿ ಬಂದುಬಿಟ್ಟು ಏಜು 20ರಿಂದ 28 ವಯಸ್ಸುವರೆಗೂ ಅಪ್ಲೈ ಮಾಡ್ಬೋದು. ಆ್ಯಸ್ ಆನ್ 1/1/2026ವರೆಗೂ 28 ವರ್ಷ ಆಗಿರಬೇಕು. ಯಾರ್ಯಾರಿದ್ರು ಅಲ್ಲಿವರೆಗೂ ಅಪ್ಲೈ ಮಾಡ್ಬೋದು. ಆಮೇಲೆ ಇಲ್ಲಿ ರಿಲ್ಯಾಕ್ಸೇಷನ್ ಏಜ್ ಕೂಡ ಕೊಟ್ಟಿದ್ದಾರೆ. SC/ST ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 3 ವರ್ಷ. ಆಮೇಲೆ ಪರ್ಸನ್ ಡಿಸಬಿಲಿಟಿ ಇರೋರಿಗೆ 10 ವರ್ಷ ಇದೆ. ಆಮೇಲೆ ವಿಡೋ ಡಿವೋರ್ಸ್ಡ್ ವುಮೆನ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ಡೇಟ್ ಅವ್ರಿಗೆ 35ರಿಂದ 38 ವರ್ಷವರೆಗೂ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ ಬಂದು ಯಾವುದೇ ಡಿಸಿಪ್ಲಿನ್ ಗ್ರ್ಯಾಜುಯೇಷನ್ ಇದ್ದರೂ ನಡೆಯುತ್ತೆ. ಕಾಮರ್ಸು, ಸೈನ್ಸು, ಆಮೇಲೆ ಆರ್ಟ್ಸ್ ಮಾಡಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ ಟೋಟಲ್ ಇಲ್ಲಿ ಸ್ಟೇಟ್ ವೈಸ್ ಸೀಟ್ಸ್ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಕೆಲವೊಂದಿಷ್ಟು ಸೀಟ್ನ ಅಸೈನ್ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಮಾತ್ರ ಟೋಟಲ್ 64 ಸೀಟ್ನ ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ಟೋಟಲ್ಲು ನೋಡೋಣ ಎಷ್ಟಿದೆ ಅಂತ. ಟೋಟಲ್ ಕರ್ನಾಟಕಕ್ಕೆ ಟೋಟಲ್ 64 ಸೀಟ್ನ ಕೊಟ್ಟಿದ್ದಾರೆ. SC/STಗೆ 3, ಬೆಂಗಳೂರು ರೀಜನ್ಗೆ 44 ಸೀಟ್ ಇದೆ. SCಗೆ 3 ಸೀಟ್ ಇದೆ, STಗೆ 3 ಸೀಟು. ಆಮೇಲೆ OBC ಅವರಿಗೆ 12 ಸೀಟ್ ಇದೆ. ಆಮೇಲೆ ವಿಡೋದವ್ರಿಗೆ 4 ಸೀಟ್ ಇದೆ. ಆಮೇಲೆ ಅದರ್ ರೀಜನ್ ಅವ್ರಿಗೆ 22 ಸೀಟ್ ಇದೆ. ಆಮೇಲೆ ಹುಬ್ಳಿಗೂ ಕೂಡ ಕೊಟ್ಟಿದ್ದಾರೆ ಈ ಸರಿ. ಟೋಟಲ್ 20 ಸೀಟ್ ಇದೆ. ಅದಕ್ಕೆ SC ಅವ್ರಿಗೆ 3, ಆಮೇಲೆ OBC ಅವ್ರಿಗೆ 2, EWC ಅವ್ರಿಗೆ 2, ಆಮೇಲೆ ಅದರ್ ರೀಜನ್ ಅವ್ರಿಗೆ 2, ಅದರ್ ರೀಜನ್ ಅವ್ರಿಗೆ ಟೋಟಲ್ 13 ಇದೆ. ಟೋಟಲ್ಲು ಕರ್ನಾಟಕಕ್ಕೆ 64 ಸೀಟ್ ಇದೆ. ಸೊ ಇದರದ್ದು ಡೀಟೇಲ್ ನೋಡೋಣ, ಏನೇನು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ಸ್ಟೈಫಂಡ್ ಅಂತ ಹೇಳ್ಬಿಟ್ಟು ಟೋಟಲ್ ಇಲ್ಲಿ ಸೆಮಿ ಅರ್ಬನ್ನು, ರೂರಲ್ಲು, ಅರ್ಬನ್ ಅವ್ರಿಗೆ 12,300 ರೂಪಾಯಿ ಸ್ಟೈಫಂಡ್ ಕೊಡ್ತಾಯಿದ್ದಾರೆ. ಆಮೇಲೆ ಮೆಟ್ರೋ ಸಿಟಿ ಅವರಿಗೆ 15,000 ಸ್ಟೈಫಂಡ್ ಇದೆ. ಇದು ಟ್ರೈನಿಂಗ್ ಡ್ಯೂರೇಷನ್ನು ಅಪ್ರೆಂಟಿಸ್ಶಿಪ್ ಮತ್ತು ಎಂಗೇಜ್ಮೆಂಟ್ ಪೀರಿಯಡು 1 ಇಯರ್ವರೆಗೂ ಮಾತ್ರ ಇದೆ. ಆಮೇಲೆ 1 ಇಯರ್ವರೆಗೂ ಮಾತ್ರ ಕೊಟ್ಟಿದ್ದಾರೆ. ಆಮೇಲೆ ಕೂಡ ಇದು ಎಕ್ಸ್ಟೆಂಡ್ ಆಗುತ್ತೋ ಇಲ್ಲವೋ ಅದರ ಬಗ್ಗೆ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಸೊ ಅದರ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಬಹುಶಃ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅನಿಸುತ್ತೆ. ಆಮೇಲೆ ಫೀಸ್ ಬಂದುಬಿಟ್ಟು ಟೋಟಲ್ ಇದಕ್ಕೆ OBC ಮತ್ತು ಜನರಲ್ಲು, EWC ಮೇಲ್ ಕ್ಯಾಂಡಿಡೇಟ್ಸ್ಗೆ ಟೋಟಲ್ಲು 800 ರೂಪಾಯಿ ಇದೆ. ಆಮೇಲೆ GST ಸೇರಿಸಿ ಟೋಟಲ್ 944 ರೂಪಾಯಿ ಇದೆ. ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಟೋಟಲ್ಲು 600 ಪ್ಲಸ್ GST ಸೇರಿ 708 ರೂಪಾಯಿ ಇದೆ. ಆಮೇಲೆ SC/ST ಅವ್ರಿಗೆ ಟೋಟಲ್ಲು 236 ಇದೆ. ಆಮೇಲೆ ಟ್ರಾನ್ಸ್ಜೆಂಡರ್ ಅವ್ರಿಗೆ ಟೋಟಲ್ 236 ಇದೆ. ಆಮೇಲೆ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿದೆ ಅಂದರೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಆಮೇಲೆ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜು, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಹೆಂಗಿರುತ್ತೆ ಅಂದರೆ, ಮಲ್ಟಿಪಲ್
ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಸೇರಿ 25, ಜನರಲ್ ಇಂಗ್ಲೀಷು 25 ಮಾರ್ಕ್ಸು, ಕ್ವಾಂಟಿಟಿವ್ ಮತ್ತು ರೀಸನಿಂಗ್ ಆಪ್ಟಿಟ್ಯೂಡಲ್ಲಿ 25 ಮಾರ್ಕ್ಸು, ಮತ್ತು ಕಂಪ್ಯೂಟರ್ ನಾಲೆಜಲ್ಲಿ 25 ಮಾರ್ಕ್ಸು. ಟೋಟಲ್ಲು 100 ಮಾರ್ಕ್ಸಿಗಿದೆ. ಆಮೇಲೆ 1 ಅವರ್ ಟೈಮ್ ಇರುತ್ತೆ. ಪೇಪರ್ ಟೆಸ್ಟ್ ಬಂದು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಅವೈಲೇಬಲ್ ಇದೆ. ಅದು ಬಿಟ್ಟರೆ ಡೀಟೇಲು ನೀವು ಯಾವ ಥರ ಫಿಲಪ್ ಮಾಡಬೇಕು, ಆಮೇಲೆ ಯಾವ ಥರ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕು ಅಂತೇಳಿ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಡೀಟೇಲಾಗಿ. ಈ PDF ಡಿಸ್ಕ್ರಿಪ್ಷನ್ನ ನಿಮಗೆ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೋಡಿಕೊಂಡು ಫೆಬ್ರವರಿ 24 ಒಳಗಡೆ ಅಪ್ಲೈ ಮಾಡಬೇಕು. ಯಾರ್ಯಾರು ಅಪ್ಲೈ ಮಾಡಬೇಕಂತಿದ್ದೀರಾ ಬೇಗ ಮಾಡ್ಕೊಂಬಿಡಿ. ಓಕೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಕರಿಯರ್ ಆ್ಯಂಡ್ KA ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೋಟಿಫಿಕೇಷನ್ನ ಆನ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್.